ಕನ್ನಡ ಚಿತ್ರರಂಗಕ್ಕೆ ಹೊಸ ತಂಡಗಳು ಎಂಟ್ರಿ ನೀಡುತ್ತಿವೆ. ಅದೇ ರೀತಿ ಸ್ಯಾಂಡಲ್ವುಡ್ನಲ್ಲಿಯೂ ಧರ್ಮಂ ಎಂಬ ಹೊಸಬರ ಸಿನಿಮಾವೊಂದು ತೆರೆ ಕಂಡಿದ್ದು ಎಲ್ಲೆಡೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಧರ್ಮಂ ಸಿನಿಮಾ ಅದ್ಧೂರಿ ಪ್ರದರ್ಶನಗೊಳ್ಳುತ್ತಿದೆ. ಅದರಂತೆಯೇ ಆನೇಕಲ್ ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನಗೊಳ್ಳುತ್ತಿದೆ. ಆನೇಕಲ್ ತಾಲೂಕಿನ ಮನೆ ಮಗ ಭೀಷ್ಮ ರಾಮಯ್ಯ ಚಿತ್ರದಲ್ಲಿ ಖಳನಾಯಕನಾಗಿ ಖಡಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಧರ್ಮಂ ಸಿನಿಮಾವನ್ನ ನಿರ್ದೇಶಕ ನಾಗಮುಖ ಆಕ್ಷನ್ ಕಟ್ ಹೇಳಿದ್ದು, ಈ ಚಿತ್ರಕ್ಕೆ ನಾಯಕನಾಗಿ ಸಾಯಿ ಶಶಿಕುಮಾರ್ಗೆ ಜೊತೆಯಾಗಿ ವಿರಾನಿಕಾ ಶೆಟ್ಟಿ ಜೋಡಿಯಾಗಿದ್ದಾರೆ. ಮೇಲು ಕೀಳಿನಿಂದ ಧರ್ಮ ಹೇಗೆ ಸೊರಗುತ್ತಿದೆ, ಅದನ್ನು ಅಪವಿತ್ರ ಮಾಡದೆ ಧರ್ಮ ಕಾಪಾಡಬೇಕು ಎನ್ನುವುದು ಚಿತ್ರದ ಮೂಲ ಉದ್ದೇಶವಾಗಿದೆ. ಆನೇಕಲ್ನಲ್ಲಿ ಧರ್ಮಂ ಸಿನಿಮಾ ಪ್ರದರ್ಶನಗೊಂಡಿದ್ದು, ಸಿನಿಮಾವನ್ನ ನೋಡಿ ಎಲ್ಲರೂ ಬೆಂಬಲಿಸಿ ಕನ್ನಡ ಚಿತ್ರಗಳನ್ನು ನೋಡಿ ಹೊಸಬರ ತಂಡವನ್ನ ಬೆಳೆಸಿ ಎಂದು ಚಿತ್ರದ ಖಳನಾಯಕರಾದ ಭೀಷ್ಮ ರಾಮಯ್ಯ ಮತ್ತು ಕರವೇ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ಗೌಡರು ಮನವಿ ಮಾಡಿದ್ದಾರೆ. ಈ ಪಿಕ್ಚರ್ ಹೆಸರು ಧರ್ಮಂ. ಎಲ್ಲ ಬಂದು ನೋಡಿ ಆನಂದಿಸಿರಿ ಅಂತೀನಿ. ಇದರಲ್ಲಿ ನಮ್ಮ ಚಿಕ್ಕಪ್ಪ ಮಾಡಿದ್ದಾರೆ. ಮೇನ್ ಕ್ಯಾರೆಕ್ಟರ್ ವಿಲನ್. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡ್ಕೊಂಡು ನಮ್ಮ ಫಿಲಮು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾವನ್ನು ಉಳಿಸಿ ಮತ್ತು ಹಳ್ಳಿ ಕಡೆಯಿಂದ ಬಂದಿರೋರನ್ನ ಬೆಳೆಸಿ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಸಪೋರ್ಟ್ ಮಾಡಿ. ಈ ಫಿಲಮ್ ಬಂದು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾದ ಹೆಸರು ಧರ್ಮಂ. ಇಲ್ಲಿ ಮಾಡಿರೋದು ನಮ್ಮ ಅಪ್ಪದು ಒಂದು ಕ್ಯಾರೆಕ್ಟರ್. ಅದರಲ್ಲಿ ನಮ್ಮಪ್ಪ ಮೇನ್ ವಿಲನ್. ಈ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಚೆನ್ನಾಗಿದೆ ನೋಡಿ. ಭೀಷ್ಮ ರಾಮಯ್ಯ ಅಂತ ನಮ್ಮ ಕ್ಲಾಸ್ಮೇಟು ನಮ್ಮ ಜೊತೆಯಲ್ಲಿ ಓದ್ತಾ ಇದ್ದರು. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಎಲ್ಲರೂ ಇಲ್ಲಿ ಪಿಕ್ಚರ್ ಮೂವಿ ನೋಡೋಕ್ಕೆ ಬಂದಿದ್ದಾರೆ. ಆದರೆ ಇನ್ನೂ ಭೀಷ್ಮ ರಾಮಯ್ಯವರು ಮುಂದೆ ಒಳ್ಳೆಯ ನಟನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾಯಿದ್ದೀರಿ ಎಲ್ಲರೂ. ಆದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಒಂದು ಹಳ್ಳಿ ಕಡೆನಿಂದ ಬಂದು ಇಷ್ಟು ಮುಂದೆ ಬೆಂಗಳೂರಿಗೆ ಹೋಗಿ ಇಷ್ಟು ಮುಂದೆ ಬಂದಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಬಂದು ಮೂವಿಯನ್ನು ನೋಡಿ ಅವರಿಗೆ ಯಶಸ್ಸನ್ನು ತಂದುಕೊಡ್ಬೇಕಾಗಿ. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಭೀಷ್ಮ ರಾಮಯ್ಯ ಅಂತ ಒಬ್ಬ ಹುಡುಗ ಈಗ ಧರ್ಮ ಅಂತ ಪಿಕ್ಚರ್ ಮಾಡಿದ್ದಾನೆ. ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ವೀಕ್ಷಕರೆಲ್ಲರೂ, ಆನೇಕಲ್ ತಾಲೂಕಿನ ವೀಕ್ಷಕರೆಲ್ಲರೂ ಬಂದು ಸಹಕರಿಸಿ ಆ ಒಂದು ಪಿಕ್ಚರನ್ನು, ಆ ಒಂದು ಸಿನಿಮಾವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ನಾನು ಹೊನ್ನಕಲ್ಶಾಪುರ ಗ್ರಾಮದ ಪಕ್ಕದಲ್ಲಿ ಹನುಮಂತನಗರ ಆರೋಗ್ಯಧಾಮ ಎಂಬ ಊರನ್ನು ಮಾಡಿದ್ದೀನಿ. ಅಲ್ಲಿ ನಾನು ವಾಸಸ್ಥಾನ ಮಾಡ್ತಾಯಿದ್ದೀನಿ. ತಾವು ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಿ. ಭೀಷ್ಮ ರಾಮಯ್ಯ ದೊಡ್ಡಿಂಡ್ಲವಾಡಿ ಗ್ರಾಮದ ಒಬ್ಬ ಪ್ರತಿಭೆ. ಇಡೀ ಆನೇಕಲ್ ತಾಲೂಕಲ್ಲಿ ಈಗ ಮೂವಿ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲ ಬಂದು ನೋಡ್ರಿ. ಧರ್ಮಂ ಅನ್ನೋ ಸಿನಿಮಾ ತುಂಬ ಯಶಸ್ವಿಯಾಗಿ ಓಡ್ತಾ ಇದೆ. ತಮ್ಮ ಇವತ್ತು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ. ನನ್ನ ತಮ್ಮ ಇದೇ ಥರ ಬೆಳೀಲಿ, ಅವನು ಮುಂದೆ ಹೀರೋ ಆಗಲಿ ಅಂತ ನನ್ನ ಆಸೆ. ನನ್ನ ತಮ್ಮ ಇನ್ನೂ ಮೇಲಕ್ಕೆ ನನ್ನ ಆಸೆ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರೋಂಥ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮೊದಲಿಗೆ ನಾನು ಆನೇಕಲ್ನ ಪ್ರತಿಭೆ ಭೀಷ್ಮ ರಾಮಯ್ಯ ಅಂಥೇಳಿ ಸುಮಾರು ವರ್ಷಗಳಿಂದ ಸತತವಾಗಿ ಬೆಂಗಳೂರಿನಲ್ಲಿ ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡ್ಕೊ ಬರ್ತಾಯಿದ್ದೀನಿ. ಇದು ನನ್ನ 38ನೇ ಸಿನಿಮಾ. ಸಾಕಷ್ಟು ಹಿರಿಯರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಈಗ ನಾನು ಮಾಡ್ತಾ ಇರೋದು ಮುಖ್ಯ ಖಳನಾಯಕ ನಟನಾಗಿ ಮಾಡ್ತಿರೋದ್ರಿಂದ ನಮ್ಮೂರಲ್ಲಿ ನಾನು ನಮ್ಮ ಆನೇಕಲ್ನಲ್ಲಿರೋಂತಹ, ನಾನು ಆನೇಕಲ್ಲಲ್ಲಿ ಹುಟ್ಟು ಬೆಳೆದು ಓದಿರೋಂಥ ನಾನು ದೊಡ್ಡಿಂಡೋಡಿ ಗ್ರಾಮದವನು. ಸೊ ಹಾಗಾಗಿ ಇಲ್ಲಿನ ನಮ್ಮ ಒಂದು ಜನಗಳಿಗೆ ನಾನು ಈ ಸಿನಿಮಾನ ತೋರಿಸಲೇಬೇಕು ಅಂಥೇಳಿ ಪಣ ತೊಟ್ಕೊಂಡು ನೀವೆಲ್ಲ ಬಂದೇ ಬರ್ತೀರೋ ಅನ್ನೋ ಒಂದು ವಿಶ್ವಾಸದಿಂದ ಇವತ್ತು ನಾನು ಈ ಒಂದು ಸಿನಿಮಾನ ಅನ್ನಪೂರ್ಣೇಶ್ವರಿ ಥಿಯೇಟ್ರಲ್ಲಿ 7:15ಕ್ಕೆ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಆನೇಕಲ್ನ ಎಲ್ಲ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಈ ನಿಮ್ಮ ಮನೆ ಮಗನನ್ನು ದಯವಿಟ್ಟು ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಧರ್ಮಂ ಅಂಥೇಳಿ ಸಿನಿಮಾ ನಿನ್ನೆ ಬೆಂಗಳೂರಲ್ಲಿ ತೆರೆ ಕಂಡಿದೆ. ಕರ್ನಾಟಕ ರಾಜ್ಯಾದ್ಯಂತ 50 ಥಿಯೇಟರ್ಗಳಲ್ಲಿ ತೆರೆ ಕಂಡಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಿನ್ನೆ ಕಾರಣಾಂತರಗಳಿಂದ ಇವತ್ತು ನಾವು ಆನೇಕಲ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ.
ರಾಮಕೃಷ್ಣಣ್ಣ ಅಂಥೇಳಿ ಬೆಂಗಳೂರವರು. ಇದು ಅವರ ಮೊದಲನೇ ಸಿನಿಮಾ ಮಾಡ್ತಿದ್ದಾರೆ, ಶಾಂತ ಸಿನಿಮಾಸ್ ಬ್ಯಾನರಲ್ಲಿ ಮಾಡ್ತಿದ್ದಾರೆ. ಯಾವ ಪ್ರಮುಖ ನಾಯಕರ ಜೊತೆಗೆ ಈ ಹಿಂದ್ಗಡೆ ನಾನು ಅಂಬರೀಷ್ ಅಣ್ಣವ್ರ ಜೊತೆನಲ್ಲಿ ಅಂಬಿ ನಿನ್ಗೆ ವಯಸ್ಸಾಯಿತು ಅಂತ ಮಾಡಿದ್ದೆ, ಶಿವಣ್ಣವ್ರ ಜೊತೆನಲ್ಲಿ ರುಸ್ತುಮ್ ಮತ್ತು ವೇದ ಅಂತ ಮಾಡಿದ್ದೆ, ಹಾಗೂ ಪುನೀತ್ ಸರ್ ಜೊತೆನಲ್ಲಿ ಯುವರತ್ನ ಸಿನಿಮಾ ಮಾಡಿದ್ದೀನಿ. KGF ಚಾಪ್ಟರ್ 2ನಲ್ಲಿ ಯಶೋರ್ ಜೊತೆಲಿ ಮಾಡಿದ್ದೀನಿ. ಹಾಗೂ ರೀಸೆಂಟಾಗಿ ನಾನು ಮಾಡಿದ್ದು ಠಾಣೆ ಅಂತೇಳಿ ಒಂದು ಪ್ರಮುಖ ಪಾತ್ರದಲ್ಲಿ ನಿಭಾಯಿಸಿದ್ದೆ. ಇದು ನನ್ನ ಮುಖ್ಯ ಭೂಮಿಕೆಯಲ್ಲಿ ಖಳನಾಯಕನಾಗಿ ಅಭಿನಯಿಸ್ತಿರೋಂಥ ಮೊದಲ ಸಿನಿಮಾ ಧರ್ಮಮ್ಮು. ಸೊ ನೀವು ಆಶೀರ್ವದಿಸಬೇಕು. ಈ ಒಂದು ಸಿನಿಮಾಗೆ, ಧರ್ಮಂ ಸಿನಿಮಾಗೆ ನಿರ್ದೇಶಕರಾಗಿ ನಾಗಮುಖ ಅಂಥೇಳಿ ಹಾವೇರಿಯವರು, ಹಾಗೂ ನಾಯಕ ನಟರಾದಂಥವರು ಸಾಯಿ ಶಶಿಕುಮಾರು ನಮ್ಮ ಧ್ವಂಸಂದ್ರದವರೇ ಆಗಿರ್ತಾರೆ, ಹಾಗೂ ವಿರಾಣಿಕಾ ಶೆಟ್ಟಿ ಅಂಥೇಳಿ ಲೀಡ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಹಾಗೂ ಈ ಒಂದು ಸಿನಿಮಾಗೆ ನಾಗ್ ಶೆಟ್ಟಿ ಅಂತೇಳಿ DOP ವರ್ಕ್ ಮಾಡಿದ್ದಾರೆ. ಸ್ವಾಮಿನಾಥನ್ ಹಾಗೂ ಸರ್ವಣನ್ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸಂಗೀತದಲ್ಲಿ. ಒಟ್ಟಾರೆಯಾಗಿ ಇದೊಂದು ಫುಲ್ ಪ್ಯಾಕೇಜ್ಡ್ ಸಿನಿಮಾ, ಒಂದು ಮಾಸ್ ಎಲಿಮೆಂಟ್ಸ್ ಇರುವಂಥದ್ದು. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಹೇಗಿರುತ್ತೆ ಅನ್ನೋದು ಈ ಸಿನಿಮಾದ ಮೂಲ ಎಳೆ ಆಗಿರುತ್ತೆ. ಆನೇಕಲ್ಲಲ್ಲಿ ಏನಕ್ಕೆ ಅಂತಂದರೆ, ನಾನು ಆನೇಕಲ್ನ ಮಗ ಆಗಿರೋದ್ರಿಂದ ಸೊ ನಾನು ಇಲ್ಲಿನ ನಮ್ಮ ಜನಗಳಿಗೆ ನಾನು ತೋರಿಸಲೇಬೇಕು ಈ ಸಿನಿಮಾನ. ಅವರ ಆಶೀರ್ವಾದ ನನಗೆ ಬೇಕು ಅಂಥೇಳಿ ಆನೇಕಲ್ಲಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನೇ ತುಂಬ ಆಸೆಪಟ್ಟು, ಇಷ್ಟು ಸಿನಿಮಾಗಳು ಮಾಡಿದ್ರೂ ಯಾವುದಕ್ಕೂ ನಾನು ಇದಾಗಿರಲಿಲ್ಲ. ಈ ಸಿನಿಮಾ ಏನಕ್ಕೆ ಅಂತಂದರೆ, ನಾನು ಮುಖ್ಯ ಖಳನಾಯಕನಾಗಿ ಮಾಡಿದ್ದೀನಿ. ಸೊ ಅದನ್ನು ನನ್ನ ಜನಗಳಿಗೆ ನಾನು ತೋರಿಸ್ಬೇಕು, ನಮ್ಮ ಆನೇಕಲ್ ಜನಗಳಿಗೆ ತೋರಿಸ್ಬೇಕು ಅಂಥೇಳಿ ಇಲ್ಲಿ ಒಂದು ಸಿನಿಮಾನ ಇದನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಹೌದು, ಆನೇಕಲ್ನ ಜನತೆಗೋಸ್ಕರ, ನನ್ನ ಜನಕ್ಕೋಸ್ಕರ. ನಾನು ಈ ಮನೆಯ ಮಗ ಆಗಿರೋದ್ರಿಂದ ಸೊ ಈ ಜನ ನನ್ನನ್ನು ಆಶೀರ್ವದಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಇವತ್ತೊಂದಿನ ಆನೇಕಲ್ ಚಿತ್ರಮಂದಿರದಲ್ಲಿ ಏನು ಅನ್ನಪೂರ್ಣೇಶ್ವರಿ ಟಾಕೀಸಲ್ಲಿ ಧರ್ಮಂ ಅನ್ನೋ ನಮ್ಮ ರಕ್ಷಾ ಭೀಷ್ಮ ರಾಮಯ್ಯ ಏನು ಇದೇ ಊರಿನ ಒಬ್ಬ ಮನೆ ಮಗ, ಗಡಿನಾಡು ಕನ್ನಡದ ಮಣ್ಣಿನ ಮಗ ಇವತ್ತು ಅದ್ಧೂರಿಯಾಗಿ ಆನೇಕಲ್ಲಲ್ಲಿ ತೆರೆಗಂಡಿದೆ. ಆನೇಕಲ್ನಲ್ಲಿ ಗಡಿ ಭಾಗ ಇದು. ಆ ಗಡಿ ಭಾಗ ಆಗಿರೋದ್ರಿಂದ ಸಾಕಷ್ಟು ಪ್ರತಿಭೆಗಳಿತ್ತು. ಸುಮಾರು ಈಗಾಗಲೇ ಎಲ್ಲರೂ ಜೊತೆ ಉದಯೋನ್ಮುಖ ನಟರ ಜೊತೆ ಆ್ಯಕ್ಟಿಂಗ್ ಮಾಡಿ ಭಾಳ ಹೆಸರುವಾಸಿಯಾಗಿ ಈ ನಮ್ಮ ಮಣ್ಣಿನ ಮಗ, ತಾಲೂಕಿನ ಮಣ್ಣಿನ ಮಗ ಏನು ಭೀಷ್ಮರಾಮಯ್ಯ ನಮ್ಮ ಏನು ಚಿತ್ರ ಇವತ್ತು ಖಳನಾಯಕನಾಗಿ ಈ ಚಿತ್ರವನ್ನು ತೆರೆಗಂಡಿದೆ. ದಯವಿಟ್ಟು ನಮ್ಮ ತಾಲೂಕಿನ ಜನ ಭಾಳಷ್ಟು ಕುತೂಹಲದಿಂದ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಬಯಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ನಾವು ನಾಳೆ ಸಂಜೆ ಸುಮಾರು ಏನು ನಮ್ಮ ಟೀಮ್ ಇದೆ, ಅವರು ನಮ್ಮ ಹೋರಾಟಗಾರ ಅಂತೇಳಿ, ನಾವು ಕನ್ನಡದ ಹೋರಾಟಗಾರ ಅಂತೀವಿ. ಹಾಗಾಗಿ ಚಲನಚಿತ್ರದಲ್ಲಿ ಅದು ಒಂದು ಭಾಳ ಒಂದು ಪ್ರತಿಭೆ, ನಮ್ಮ ತಾಲೂಕಿನ ಪ್ರತಿಭೆ ಹೋರಾಟದಲ್ಲಿ ಮುಂಚೂಣಿ ಬರಬೇಕು. ಈ ತಾಲೂಕಿನಲ್ಲಿ ಬಹಳ ಹೆಸರು ಮಾಡಬೇಕು. ಯಾಕೆಂದರೆ ಮೊದಲು ನಮ್ಮ ಬಾಲರಾಜ್ ಇದ್ದರು, ಚಿತ್ರ ನಿರ್ಮಾಪಕರು, ಸಾಕಷ್ಟು ಹೆಸರು ಮಾಡಿದ್ರು ಈ ತಾಲೂಕಿನಲ್ಲಿ. ಮತ್ತು ದುನಿಯಾ ವಿಜಯ್ ಇದ್ದರು, ಭಾಳ ಕಷ್ಟಪಟ್ಟು ಬಂದವರು. ಹಾಗಾಗಿ ಉದಯ್ ಕುಮಾರ್ ಇದ್ದರು. ಹಾಗೆ ಈಗ ನಮ್ಮ ಯುವ ಪ್ರತಿಭೆ ಭೀಷ್ಮರಾಮಯ್ಯರವರು ನಮ್ಮ ಏನು ಮುಂಚೂಣಿ ನಾಯಕತ್ವದಲ್ಲಿ ಬರಬೇಕು ಅನ್ನೋದು ನಮ್ಮ ರಕ್ಷಣಾ ವೇದಿಕೆ ಆಸೆ. ಹಾಗಾಗಿ ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮ ಆನೇಕಲ್ನ ಜನತೆಗೆ ನಾನು ಕೇಳ್ತೇನೆ. ಇನ್ನೂ ಒಂದು ಈ ಪ್ರತಿಭೆ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಉಜ್ವಲ ಆಗಲಿ ಅನ್ನೋದು ನಮ್ಮ ಆಸೆ. ಕನ್ನಡ ಸಿನಿಮಾಗಳ ಒಂದು ಇದು ಗಡಿನಾಡಲ್ಲಿ ಆಗಿರೋದ್ರಿಂದ ಒಂದು ಅತ್ಯುತ್ತಮ ಖಳನಾಯಕರಾಗಿ ಕನ್ನಡ ಸಿನಿಮಾ ಮಾಡಿರೋದು ನಮಗೆ ಬಹಳ ಸಂತೋಷ ವಿಚಾರ. ಹಾಗಾಗಿ ದಯವಿಟ್ಟು ನಮ್ಮ ತಾಲೂಕಿನ ಜನತೆ ಮತ್ತು ಕರ್ನಾಟಕದ ಜನತೆ ಇಂಥ ಪ್ರತಿಭೆಗಳನ್ನು ಬೆಳೆಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಿ. ನಮ್ಮ ತಾಲೂಕಿನ ಪ್ರತಿಭೆಯಾದಂಥ ಭೀಷ್ಮರಾಮಯ್ಯರು ಒಂದು ಸಿನಿಮಾವನ್ನು ತೆಗೆದಿದ್ದಾರೆ. ಏನು ಅವರು 35 ಚಿತ್ರಗಳನ್ನು ತೆಗೆದಿದ್ದಾರೆ. ಅದು ಎಲೆ ಮೇಲೆ ಕಾಯಿಯಾಗಿ ಇದ್ಬಿಟ್ಟಿದ್ದಾರೆ. ಇದು ನಮ್ಮ ಗಡಿ ಭಾಗದಲ್ಲಿ ಇದು ಒಂಥರ ನಮಗೆ ಈಗ ಒಂದು ಖುಷಿಕರ ವಿಷಯ ಇದು. ನಮ್ಮ ಆನೇಕಲ್ಲಲ್ಲಿ ಏನು ಈ ಸಿನಿಮಾ ಮತ್ತು ರಾಜ್ಯಾದ್ಯಂತ ಶತಾಬ್ದಿನ ಆಚರಣೆ ಅಂತ ಕೇಳ್ಕೊಳ್ತಾ, ನಾಳೆ ಏನು ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಟೀಮ್ ಇದೆ, ನಾಳೆ 7:15 ಇದೇ ಶೋಗೆ ಬರ್ತೀವಿ. ಎಲ್ಲ ಬಂದು ಅವರಿಗೆ ಏನು ಹಾರೈಸಬೇಕು ಎಲ್ಲ ಹಾರೈಸಿ ಶುಭ ಹಾರೈಸಿ